ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೇವಲ ಒಂದು 15 ನಿಮಿಷದ ಒಳಗಡೆಗೆ ಒಂದು ರುಚಿಯಾದಂತಹ ತುಂಬಾ ಈಸಿಯಾದಂತಹ ಕ್ಯಾಪ್ಸಿಕಮ್ ಪಲ್ಯವನ್ನು ಮಾಡೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪಾತ್ರೆನ ತಗೋಬೇಕು. ಆ ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ. ಜೀರಿಗೆಯನ್ನು ಸೇರಿಸೋದ್ರಿಂದ ಏನು ಅಂತಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿಯೊಂದು ಒಗ್ಗರಣೆಯಲ್ಲೂ ಸಾಧ್ಯ ಆದಷ್ಟು ಬಳಸ್ತೇನೆ. ಅದ್ರ ಜೊತೆಗೆ ಒಂದಷ್ಟು ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಮೊದಲೇ ನಾನು ಒಂದು 2 ದಪ್ಪನ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಆ ಒಗ್ಗರಣೆ ಒಳಗೆ ಸೇರಿಸಿ ಬಾಡಿಸ್ತಾ ಹೋಗೋಣ. ಸೊ ಇದು ಈರುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆಗೋ ಲೆವೆಲಿಗೆ ಬಾಡಿಸ್ಬೇಕು, ಸ್ವಲ್ಪ ಬೇಯಬೇಕು. ಅದಾದಮೇಲೆ 2 ದಪ್ಪನೇ ಆದಂತಹ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಅದೇ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಒಗ್ಗರಣೆ ಫ್ಲೇವರ್ ಇದಕ್ಕೂ ಸೇರ್ಕೋಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದನ್ನು ಸೇರಿಸ್ಕೊಳ್ತೇನೆ. ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೇನೆ. ಸೊ ಆ ಪ್ರಿಪೇರ್ ಮಾಡಿ ಅಂದರೆ ನಾನು ಸಾಲ್ಟ್ ಹಾಕದೆ ಪ್ರಿಪೇರ್ ಮಾಡ್ತೀನಿ, ಸ್ವಲ್ಪ ದಿನ ಪ್ರಿಸರ್ವ್ ಮಾಡ್ಬೋದು ಅನ್ನೋ ರೀಸನ್ಗೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎಲ್ಲಿವರೆಗೂ ಅಂದರೆ ಅದರದ್ದು ಒಂದು ಹಸಿ ವಾಸನೆ ಹೊರಟೋಗ್ಬೇಕು ಅಲ್ಲಿವರೆಗೂ. ಅದಾದಮೇಲೆ 2 ಟೊಮೊಟೊವನ್ನು ಹಾಕ್ಕೊಳ್ತೀನಿ. ಟೊಮೊಟೊ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ಓಕೆ, ನಾನಿಲ್ಲಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ 2 ಟೊಮೊಟೊ ಸಾಕು. ನಾನು 2 ಟೊಮೊಟೊ ಸೇರಿಸ್ಕೊಳ್ತೇನೆ. ಕೆಲವರು ಇದನ್ನು ರುಬ್ಬಿಟ್ಟು ಸೇರಿಸ್ತಾರೆ, ಬಟ್ ನಾನಿಲ್ಲಿ ಯಾವುದನ್ನೂ ರುಬ್ತಾ ಇಲ್ಲ. ತುಂಬ ಈಸಿಯಾಗಿ ಬೇಗ ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬೇಯೋದಕ್ಕೆ ನಾನೇನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ತೀನಿ. ಸೊ ಈ ಅರಿಶಿಣ ಎಲ್ಲ ಒಗ್ಗರಣೆಯಲ್ಲಿ ಅಥವಾ ಅಡಿಗೆಯಲ್ಲಿ ಬಳಸೋದ್ರಿಂದ ಏನು ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಆ ಟೊಮೊಟೊ ರಸದಿಂದನೇ ಸಹ ಬೇಯುತ್ತೆ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಸೊ ನೋಡಿ, 5 ನಿಮಿಷ ಆದಮೇಲೆ ಇದು ಇಷ್ಟಕ್ಕೆ ಬೆಂದಿದೆ. ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ. ಆ ಬೆಂದಿರೋದು ಒಗ್ಗರಣೆಗೆ ನಾನೇನು ಮಾಡ್ತೀನಿ, 1 ಸ್ಪೂನು ಖಾರದ ಪುಡಿ, ಖಾರಕ್ಕೆ ಬೇಕಾದಷ್ಟು, 1/4 ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ. ಸೊ ಈ ಸಾಂಬಾರು ಪುಡಿಯಲ್ಲಿ ಎಲ್ಲ ರೀತಿಯಾದಂತಹ ಬೇಳೆಕಾಳುಗಳು ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದಾದಮೇಲೆ 1 ಸ್ಪೂನು ಧನಿಯಾ ಪೌಡರು, ಆಮೇಲೆ ಈ ಕೊನೆ ಇಂಗ್ರೀಡಿಯೆಂಟ್ ಇದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೇ ನಮ್ಮ ಪಲ್ಯಕ್ಕೆ ವಿಶೇಷವಾದಂತಹ ಟೇಸ್ಟನ್ನು ಕೊಡೋದು. ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಅಂತ ಹೇಳ್ತೀವಿ ನೋಡಿ, ಅದು ಮತ್ತು ಎಳ್ಳನ್ನು 3:1 ಪ್ರಮಾಣದಲ್ಲಿ ನಾನು ಸೇರಿಸ್ಬಿಟ್ಟು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಎಷ್ಟೋ ಪಲ್ಯಗಳಿಗೆ ನಾನು ಅದನ್ನು ಸೇರಿಸ್ತಾ ಹೋಗ್ತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರುಚಿ ಕೊಟ್ಟಿರುತ್ತೆ. ನೀವು ಇದಕ್ಕೆಲ್ಲ ಏನೇ ಬಾದಾಮಿ ಗೋಡಂಬಿ ಎಲ್ಲ ರುಬ್ಬಿಟ್ಟು ಹಾಕಿ ಮಾಡಿದಾಗಲೂ ಆ ಲೆವೆಲಿಗೆ ನಿಮಗೆ ಟೇಸ್ಟ್ ಸಿಗಲ್ಲ, ಅಷ್ಟು ತುಂಬ ರುಚಿಯಾಗಿರುತ್ತೆ. ಈ ರುಚಿಗೆ ಇನ್ನೊಂಚೂರು ಎನ್ಹಾನ್ಸ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪನೇ ಬೆಲ್ಲವನ್ನು ಸೇರಿಸ್ಕೊಳ್ತೀನಿ. ಈ ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿದ್ರೆ ನಿಮಗೆ ರುಚಿಯಾದಂತಹ ಕ್ಯಾಪ್ಸಿಕಮ್ ಕರಿ ಅಥವಾ ಕ್ಯಾಪ್ಸಿಕಮ್ ಪಲ್ಯ ವಿತಿನ್ 15 ಮಿನಿಟ್ಸಲ್ಲಿ ರೆಡಿ. ಇದನ್ನು ನೀವು ಚಪಾತಿ, ರೊಟ್ಟಿ ಜೊತೆಗೆ ಸವಿಬಹುದು.